ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಿ ನೀಟ್ ಅಪ್ಡೇಟ್ಸ್ಗೆ. ಯಾರೆಲ್ಲ ಇದೆ ಮೊದಲವರೆಗೆ ಚಾನಲ್ನ ಭೇಟಿ ನೀಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲನ್ನು ಆಲ್ ಅಂತ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ಬನ್ನಿ, ನಾನ್ ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 1137 ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ KSP ಅವರೊಂದು ಸಿಹಿ ಸುದ್ದಿ ನೋಡಿದರೆ ಫ್ರೆಂಡ್ಸ್. ಅದು ಏನಂದರೆ ಪರೀಕ್ಷಾ ದಿನ ಪ್ರಕಟಣೆ ಮಾಡಿದೆ. ಸೊ ಅಫಿಷಿಯಲ್ ಆಗಿ ನೋಡೋದಾದರೆ ನೀವು KSP ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಈ ಥರ ಕರ್ನಾಟಕ ಸ್ಟೇಟ್ ಪೊಲೀಸ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನೀವು ನಂಬರ್ ಆಫ್ ಪೋಸ್ಟ್ ಅಂತ ಕಾಣಿಸ್ತದಲ್ಲ, ಅದರಲ್ಲಿ ಕೆಳಗಡೆ ನನ್ನ KK 1137 ಪೋಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್, ಇದೀಗ ಬಂದಂಥ ಮಾಹಿತಿ ಪ್ರಕಾರ ಇತ್ತೀಚೆಗೆ ಪ್ರಕಟಣೆಯಾದ ನೋಟಿಫಿಕೇಷನ್ ನೋಡೋದಾದರೆ ಫೆಬ್ರವರಿ 8, 2024 ಒಂದು ಈ ನೋಟಿಫಿಕೇಷನ್ ಬಂದಿದೆ. CPC 1137 posts written examination is scheduled on 25th February 2024. ಸೊ ಫ್ರೆಂಡ್ಸ್, ಎಕ್ಸಾಮ್ ಡೇಟ್ ಮಾತ್ರ ಫೈನಲ್ ಆಗಿದೆ. ಸೊ ಸರಿಯಾಗಿ ಸ್ಟಡಿ ಮಾಡಿಕೊಡ್ರಿ ಎಲ್ಲರೂ ಜನ. ಇದರಲ್ಲಿ ಒಂದು ಹುದ್ದೆ ನೀವು ಗಿಟ್ಟಿಸ್ಕೋಬೇಕಂದ್ರೆ ನಮಗೆ ಬೇಡಿಕೊಳ್ತೇನೆ. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮೆಸೇಜ್ ಬಂದಿರುತ್ತೆ, ಅಪ್ಲಿಕೇಶನ್ ನಂಬರು ಮತ್ತು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಮತ್ತು ಯಾವ ಜಿಲ್ಲೆಯಲ್ಲಿ ಎಕ್ಸಾಮ್ ನಡೀತದೆ. ಸೊ ಫ್ರೆಂಡ್ಸ್, ಇನ್ನೂ ಕೆಲವು ವಿದ್ಯಾರ್ಥಿಗೆ ಈ ಥರ ಮೆಸೇಜ್ ಬಂದಿರಲ್ಲ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ನೀವು ಮತ್ತೆ ರಿಟರ್ನ್ ಬಂದು ಇಲ್ಲಿ ಮೇಲೆ ಕಡೆ ಕಾಣಿಸುವಂಥ ಒಂದು 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನೋಡೋದಾದರೆ ಅದರಲ್ಲಿ ಕೆಳಗಡೆ ನನ್ನ ಅರ್ಜೆಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಸೊ ಲಾಗಿನ್ ಆಗಿ ಅದರಲ್ಲಿ ನಿಮ್ಮ ಯಾವ ಜಿಲ್ಲೆಯಲ್ಲಿ ನಿಮ್ಮ ಎಕ್ಸಾಮ್ ನಡೀತದೆ ಅದೆಲ್ಲ ಶೋ ಆಗುತ್ತೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.